ನೀವು ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ರಿಗೆ ಓಕೆ. ಈ ಬಿಸ್ನೆಸ್ ಮೈಂಡ್ ಎಲ್ಲಿಂದ ಬಂತು? ನಾನು ಬಿಸ್ನೆಸ್ ಮ್ಯಾನ್ ಆಗಬೇಕು, ನನ್ನದೇ ಶಾಪ್ ಇಡಬೇಕು ಅಂತೆಲ್ಲ ಯಾಕೆ ಅನ್ನಿಸ್ತು ಸರ್? ಯಾಕೆ ಅನ್ನಿಸ್ತು ಅಂದರೆ ಆ್ಯಕ್ಚುಲಿ ನಮ್ಮದು ಒಂದೇ ಒಂದು ರೀಸನ್ ಸರ್. ನನ್ನ ಅಂಗಡಿಗೆ ಬಂದ ರೀಸನ್ ಏನು ಅಂದರೆ ಅಲ್ಲಿ ತುಂಬ ಚೆನ್ನಾಗೇ ಇತ್ತು. ಒಳ್ಳೆ ನಮ್ಗೆ ಅವಾಗಿನ ಕಾಲಕ್ಕೆ 1,000-1,500 ಸಾಕು ಆಗಿತ್ತು. ನನಗೇನಂದರೆ ಅವಾಗ 7-8 ವರ್ಷ ಆದಮೇಲೆ ಸ್ವಲ್ಪ ಏಜ್ ಆಗ್ತಾ ಇದಲ್ಲ ಸರ್, ಈ ಮದುವೆ ಅನ್ನೋದು ಒಂದು ಪ್ರಸ್ತಾಪ ಬಂತು ಸರ್. ಮದುವೆ ಮಾಡಬೇಕು ಅಂತ ಒಂದು ಇದು ಬಂತು. ಅವಾಗ ಏನಂದರೆ ಅಂಗಡೀಲಿ ಕೆಲಸ ಮಾಡ್ತಾವನ ಅಂದರೆ ಹುಡುಗಿ ಸ್ವಲ್ಪ ಒಳ್ಳೆ ಕಡೆ ತರೋಕ್ಕಾಗಲ್ಲ ಅನ್ನೋದು ಒಂದು ಮನೆಗಳಲ್ಲಿ, ಅಥವಾ ನಮಗೂ ಕೊಡಲ್ಲ ಕೆಲಸ, ಅಂಗಡೀಲಿ ಕೆಲಸ ಮಾಡ್ತಾ ಅಂದರೆ ಹುಡುಗಿ ಕೊಡಲ್ಲ ಅನ್ನೋದು ಒಂದಿತ್ತು ಸರ್. ಅವಾಗ ನನಗೆ ಹೊಸದಾಗಿ ಏನೋ ಒಂದು ಮಾಡಿ ಬೆಂಗಳೂರು ಬಿಟ್ಟು ಹೋಗೋಕ್ಕೆ ಇಷ್ಟ ಆಗ್ತಿಲ್ಲ. ಆ ಅಂಗಡಿ ಬಿಡೋಕ್ಕೂ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ, ಯಾಕಂದರೆ ಅಷ್ಟು ಚೆನ್ನಾಗೇ ನೋಡ್ಕೋತಿದ್ರು ನಮ್ಮನ್ನ. ಆಮೇಲೆ ನಾನೇನು ಮಾಡಿದೆ, ಬೇರೆ ಏನಾದ್ರು ಒಂದು ಸಣ್ಣದಾಗಿ ಏನೋ ಮಾಡ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಇಲ್ಲ ನಮ್ಮ ಹತ್ರ, ದುಡ್ಡು ಇಲ್ಲವೇ ಇಲ್ಲ ಬಿಡಿ. ಅವಾಗ ದುಡ್ದು ತಿಂಗಳು ಅವಾಗ ಏನಿದೆ ಜೀವನ ನಡೀತಿತ್ತು. ಬಟ್ ನಾವು ಬಂಡವಾಳ ಬೇಕಲ್ಲ ನಿಮ್ಗೆ ಏನಾರು ಮಾಡ್ತೀನಿ ಅಂದರೆ. ಬಟ್ ಬಿಸ್ನೆಸ್ ಮಾಡಬೇಕು ಅಂತ ಬಿಸ್ನೆಸ್ ಮಾಡ್ಬೇಕಂತ ಮನ್ಸು ಬಂತು ಸರ್. ಏನಾರು ಆಗಲಿ ನಮ್ದು ಏನಂದರೆ ಅವತ್ತು ದುಡ್ದು ಅವತ್ತು ತಿನ್ನೋದಾಗಲಿ ಓನಾಗಿ ಮಾಡ್ಬೇಕು ಅನ್ನೋದು ಒಂದು ಅವಾಗ ಬಂತು. ಅವಾಗ ಒಂದು ರೀಸನ್ ಅಂದರೆ ಮದುವೆ ಆಗಬೇಕು ಅಂದರೆ ಬಿಸ್ನೆಸ್ ಮಾಡಬೇಕು. ಒಂದೇ ಕಾರಣನ ನೀವು ಬಿಸ್ನೆಸ್ ಮಾಡಲಿ? ಹೌದು ಸರ್, ಅದೊಂದೇ ಕಾರಣ. ಮದುವೆ ಆಗಬೇಕು ಅಂದರೆ ಏನು ಇದ್ರೆ ಸ್ವಂತ ಇದೆ ಅಂದರೆ, ಅದರಲ್ಲೂ ಅವಾಗ ಬೆಂಗಳೂರಲ್ಲಿ ಸ್ವಲ್ಪ ಏನಾದ್ರು ನೀವು ಎಷ್ಟಾದ್ರು ಸಂಪಾದನೆ ಮಾಡಿ, ಬೆಂಗಳೂರಲ್ಲಿ ಒಂದು ಅಂಗಡಿ ಇದೆ ಅಂದರೆ ಅವಾಗ ಬೇರೆ ಒಂದು ಇದೇ ಬೇರೆ ಸರ್. ಅವಾಗ ಬಾಸ್ ವಾಲಾ, ಬಿ ದ ಬಾಸ್.